ಅದು ಒಂದು ಬೆಸ್ಟ್ ಸೀರೀಸ್ ಅಂತಾನೆ ಹೇಳ್ಬೋದು. ಈ ಸೀರೀಸ್ ಎಮಿ ಅವಾರ್ಡ್ ನ 2020ರಲ್ಲಿ ಗೆದ್ದಿತ್ತು. ಈ ಅವಾರ್ಡ್ ಇಂಡಿಯಾದ ಬೆಸ್ಟ್ ಅವಾರ್ಡ್ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲಿ ನಡೆಸುವಂತ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಇದು ಟಾಪ್ ಲಿಸ್ಟ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಕೇಳಿದಾಗ ಅವರಿಗೆ ಅವಾರ್ಡ್ ಬೇಕು, ಈ ಶೋನ ಮಾಡ್ಲಿಲ್ವಂತೆ, ಇವ್ರಿಗೆ ಕಂಟೆಂಟ್ ಹಿಟ್ ಆದ್ರೆ ಸಾಕು ಅಂತ ಹೇಳಿದ್ರು. ಈ ಶೋನ ಹೆಸರು ಡೆಲ್ಲಿ ಕ್ರೈಮ್. ಇದು ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಶೋ ತುಂಬಾ ಮಿಸ್ಟೀರಿಯಸ್ ಆಗಿರುತ್ತೆ ಮತ್ತೆ ಥ್ರಿಲ್ ನ ಉಂಟು ಮಾಡುತ್ತೆ. ಕೊನೆವರೆಗೂ ಸಸ್ಪೆನ್ಸ್ ಎಲ್ಲ ಇಟ್ಟಿರುತ್ತೆ. ಆಕ್ಟರ್ಸ್ ಗಳು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ. ಈ ಶೋ ಇನ್ನ 3ನೇ ಸೀಸನ್ ರಿಲೀಸ್ ಆಗಿದೆ. ಹೌದು, ಈ ಶೋ 3 ಸೀಸನ್ ಅಲ್ಲಿ ರಿಲೀಸ್ ಆಗಿದೆ. ಮೊದಲನೇ ಸೀಸನ್ 2020ರಲ್ಲಿ ರಿಲೀಸ್ ಆಗಿತ್ತು. 2ನೇ ಸೀಸನ್ 2022, 3ನೇ ಸೀಸನ್ ಇವಾಗ ರಿಲೀಸ್ ಆಗಿದೆ. 3 ಸೀಸನ್ ಕೂಡ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಹಳೆ ಸೀಸನ್ ಗಳು ನೋಡಿಲ್ಲ ಅಂದ್ರೆ ಈ ಸೀಸನ್ ನ ಇಲ್ಲಿಂದಾನೇ ಕಂಟಿನ್ಯೂ ಮಾಡಬಹುದು. ಯಾಕಂದ್ರೆ ಇದು ಒಂದು ಹೊಸ ಕತೆ ಅಂತಾನೆ ಹೇಳ್ಬೋದು. ಸೀಸನ್ 3 ಅಲ್ಲಿ ಸೀಸನ್ 2 ನ ಕತೆನ ಕಂಟಿನ್ಯೂ ಮಾಡಿಲ್ಲ, ಹೊಸ ಕತೆನ ತಾಂಡಿದ್ದಾರೆ. ಸೊ ಟೆನ್ಷನ್ ಇಲ್ದಲೆ ನೀವು ಈ ಸೀಸನ್ ಇಂದಾನೆ ಈ ಶೋನ ನೋಡಬಹುದು. ಟ್ವಿಸ್ಟ್ ಏನಂದ್ರೆ ಈ ಸೀರೀಸ್ ಅಲ್ಲಿ ವಿಲನ್ ಮತ್ತೆ ಹೀರೋ ಕೂಡ ಇಬ್ರು ಹೀರೋಯಿನ್ ಅಂತ ಹೇಳ್ಬೋದು. ಇದೊಂದು ಎಂತ ಕತೆ ಅಂದ್ರೆ, ಒಬ್ಳು ಲೇಡಿ ಪೊಲೀಸು ಅವರ ಸಿಟಿಯಲ್ಲಿ ನಡೀತಿರುವಂತ ಕ್ರೈಮ್ ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಕ್ರೈಮ್ ಯಾರು ಮಾಡ್ತಾ ಇರೋದು ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಆ ಕ್ರೈಮ್ ನ ನಡೆಸ್ತಿದ್ದಾರೆ, ಅದನ್ನ ಇವರು ಸಾಲ್ವ್ ಮಾಡ್ತಾರಾ ಇಲ್ವಾ ಅನ್ನೋದೇ ಈ ಸ್ಟೋರಿಯ ಕತೆ ಆಗಿದೆ. ಹಳೆ ಸೀಸನ್ ತರ ಈ ಸೀಸನ್ ಕೂಡ ಇದೊಂದು ಟ್ರೂ ಇವೆಂಟ್ ಬೇಸ್ ಆಗಿದೆ. ಅಂದ್ರೆ ನಿಜವಾದ ಘಟನೆ ಆಧಾರಿತ ಕತೆ ಆಗಿದೆ ಇದು. ಸ್ಟೋರಿ ಒಬ್ಳು ಸಣ್ಣ ಹುಡುಗಿನ ಯಾರೋ ಒಬ್ರು ಡಿಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ವಾಪಸ್ ಹೊರಟ್ಬಿಡ್ತಾಳೆ. ಅಂದ್ರೆ ಆ ಮಗುವ ಸ್ಥಿತಿ ತುಂಬಾ ಗಂಭೀರವಾಗಿರುತ್ತೆ. ಅವಳ ಮೂಳೆಗಳನ್ನೆಲ್ಲ ಮುರಿದಿರ್ತಾರೆ ಮತ್ತೆ ಇನ್ನೆಲ್ಲ ಪರ್ಚೋಗಿರುತ್ತೆ. ಈ ಶೋ ಬೇಸ್ ಆಗಿದೆ ಹ್ಯೂಮನ್ ಟ್ರಾಫಿಕಿನ ಅಂಡರ್ ಅಲ್ಲಿ. ಅಂದ್ರೆ ಇಲ್ಲಿ ನಡೀತಿರದಂತ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಿತ್ತು, ಯಾಕೆ ಹೆಂಗ್ ನಡೆಸ್ತಿತ್ತು, ಯಾತಕ್ಕೋಸ್ಕರ ನಡೆಸ್ತಿದ್ರು, ಆ ಹುಡುಗಿರೆಲ್ಲ ಎಲ್ಲಿ ಹೋಗ್ತಾ ಇದ್ರು, ಹ್ಯೂಮನ್ ಟ್ರಾಫಿಕಿಂಗ್ ನ ನಡೆಸ್ತಿದ್ರು ಅಂತ ಸ್ಟೋರಿನ ತೋರಿಸಿದ್ದಾರೆ. ಈ ಸೀಸನ್ ಅಲ್ಲಿ 6 ಎಪಿಸೋಡ್ ಇದೆ. ಎಲ್ಲ ಸಖತ್ತಾಗಿದೆ. ಹ್ಯೂಮನ್ ಟ್ರಾಫಿಕಿಂಗ್ ನ ಒಂದು ಡಿಫ್ರೆಂಟ್ ವೇ ಅಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಥ್ರಿಲ್ಲಿಂಗ್ ಆಗಿದೆ ಮತ್ತೆ ಕೊನೆವರೆಗೂ ಶೋನ ಹಿಡಿದಿಟ್ಕೊಳುತ್ತೆ. ಸತಿ ಶುರು ಮಾಡಿದ್ರೆ ನೀವು ಅದನ್ನ ಮುಗಿಸೋ ತನಕ ಶೋನ ನೋಡ್ತಾ ಇರ್ತೀರಾ ಅಂತ ಶೋ ಅಂತಾನೆ ಹೇಳ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.